ಮೋದವನ್ನು ಬೀರ ದಿವ್ಯ ಸಾರೆ ದೀನನಾದೆ ದಯೋರುದೆ ಮುನಸಿಜ ಮಾತೆ ಶ್ರೀವನಿದೆ ಅಣ್ಣ. ಮಳೆಗಾಲ ಮುಗಿದು ಶರದೃತು ಬಂದರು ಸೀತಾನ್ವೇಷಣೆಗೆ ಬರುತ್ತೇನೆ ಎಂದು ಹೇಳಿ ಹೋಗಿದ್ದ ಕವಿ ಸೈನ್ಯವು ಇದುವರೆಗೂ ಇನ್ನೂ ಬಾರಲಿಲ್ಲ. ಹೋಗಿ ಅವರಿಗೆ ತಿಳಿ ಹೇಳಿ ಕರೆದುಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಮಾಡಿದುಪಕಾರಗಳ ನೋಡದೆ ಮದಾಂಧತೆಯೊಳು ಕೂಡಿ ಮೆರೆಯುತ್ತಲಿರುವ ಮಾಡಿದುಪಕಾರಗಳ ನೋಡದೆ ಮದಾಂಧತೆಯೊಳು ಕೂಡಿ ಮೆರೆಯುತ್ತಲಿರುವ ದುರ್ಲಭ ನರನನ ಪರದಲ್ಲಿ ದುರ್ಲಭ ನರನನ ಪರದಲ್ಲಿ ಪರಿಪರಿ ವಿಧದಲ್ಲಿ ಶಿಕ್ಷಿಸ ಪರಿಪರಿ ವಿಧದಲ್ಲಿ ಶಿಕ್ಷಿಸ ಹೋಗುವೆ ಜವದೊಳ ಈ ಕಲೆ ಸುಗ್ರೀವನೆಡೆಗೆ ಹೋಗುವೆನಾ. ಚಂಡ ಕಿರಣ ಪದನ ಕಂಡು ನಿಜವನ್ನು ತಿಳಿದು ಕಂಡು ತನವನ್ನು ಬಿಡಿಸಿ ಚಂಡ ಕಿರಣ ಪದನ ಕಂಡು ನಿಜವನ್ನು ತಿಳಿದು ಕೊಂಡು ತನವನ್ನು ಬಿಡಿಸಿ ಈ ಕಲೆ ಸುಗ್ರೀವನೆಡೆಗೆ ಹೋಗುವೆನಾ. ಅಣ್ಣ, ನಾನು ಈಗಲೇ ಹೋಗುವೆನು. ಸುಡುವೆ ಕಿಷ್ಕಿಂಧೆಯನು ನಾ ಸುಡುವೆ ಕಿಷ್ಕಿಂಧೆಯನು ನಾ ಪಡ ಪಡ ಕಪಿಕುಲವ ಕಡಿದು ಪಡವಿಯೊಳಗಿಡುವೆ. ಕೆಡುಕ ಸುಗ್ರೀವ ಅಧಮನ ಕೆಡುಕ ಸುಗ್ರೀವ ಅಧಮನ ತೊಡೆಸಿಳ್ದು ಕೋಪಾಗ್ನಿಗೆ ಆಹುತಿಯ ಕೊಡುವೆ. ಮನ್ನಿಸೈ ಮಹಾನುಭಾವ
ನಮ್ಮ ಚಿಕ್ಕಪ್ಪನನ್ನು ಅಪರಾಧಿ ಎಂದು ಎಣಿಸಕೂಡದು. ಕೋಪದಲ್ಲಿ ಮಾಡಿದ ಅಪರಾಧವು ಶಾಂತವಾದ ಮೇಲೆ ಬಾರದು ಪ್ರಭು. ಅಂಗದ, ಬೇಗ ಹೋಗಿ ನಿಮ್ಮ ಚಿಕ್ಕಪ್ಪನನ್ನು ಕರೆ ತಂದರೆ ಒಳ್ಳೆಯದು. ಇಲ್ಲವಾದರೆ ಇಡೀ ನಿಮ್ಮ ಕಿಷ್ಕಿಂದೆಯನ್ನೇ ಸುಟ್ಟು ಸೂರೆ ಮಾಡುವೆನು. ಕರೆದುಕೊಂಡು ಬರುತ್ತೇನೆ ಪ್ರಭು. ಸೀತಾ, ಅಮಾರುಹಾಕ್ಷಿ ಸೀತೆಯನ್ನು ಮೇನೆ ಪರಿಹ ಅಮಾರುಹಾಕ್ಷಿ ಸೀತೆಯನ್ನು ಕಾಮೇನೆ ಪರಿಹ ಬಿಡದೆ ನಂಬಿ ಬಂದ ಬೆಂಬಿಡದೆ ನಂಬಿ ಬಂದ ಬೆಂಬಿಡದೆ ನಂಬಿ ಬಂದ ಬಂಬರಾದೆ ಗೋರಾಮ ಪಕಿಯ ಓರುಗಾಕ್ಷಿ ಸೀತೆಯನು ಕಾಮೇನೆ ಪರಿಹ ನಿಡುಮುಡಿಯ ಜಗನದೊಳಾಡುದೆ ನಿಡುಮುಡಿಯ ಜಗನದೊಳಾಡುದೆ ಬಡ ನಡುವ ಮಿಗೆ ಬಳುಗೆ ಲೋಚನೆಯುಗಳ ಸೀತಾ ಸೀತಾ ಕುಡಿ ಮಿಂಚಂ ಕೆದರಿರೆ ಕುಡಿ ಮಿಂಚಂ ಕೆದರಿರೆ ಕುಡಿ ಮಿಂಚಂ ಕೆದರಿರೆ ಸವಿ ಬೆಳಗಿ ನಿಂಬಾರೆ ಲೋಚನೆಯುಗಳ ಸೀತಾ ಸೀತಾ ಬಾಲೆ ದ್ರುಪಾಲೆ ಜಾನಕಿಯ ಮೇಲ ಕುಂತಲೆಯ ಬಾಲೆ ದ್ರುಪಾಲೆ ಜಾನಕಿಯ ಮೇಲ ಕುಂತಲೆಯ ಉಲಾಲನೆ ಬಾಲನಿನ್ನ ಊಲಲ್ಲನೆ ಬಾಲನಿನ್ನ ಊಲಲ್ಲನೆ ಬಾಲನಿನ್ನ ಓ
ಸುಗ್ರೀವರಾಜನನ್ನು ಕರೆತರಲು ಹೋದ ಲಕ್ಷ್ಮಣನು ಇದುವರೆಗೂ ಬಾರಲೇ ಇಲ್ಲವಲ್ಲ. ಕುಪಿತುಕೊಂಡು ಹೋದವನು ಅಲ್ಲಿ ಏನು ಅನಾಹುತ ಮಾಡಿಕೊಂಡನು. ಇದು ಲಕ್ಷ್ಮಣನು ಇತ್ತಲೇ ಬರುತ್ತಿರುವನು. ಲಕ್ಷ್ಮಣ, ಸುಗ್ರೀವನನ್ನ ಕರೆತಂದಿರುವೆನು. ಸುಗ್ರೀವರಾಜನನ್ನು ಕರೆದುಕೊಂಡು ಬಂದೆಯಾ? ಪ್ರಭು, ಸುಗ್ರೀವರಾಜ, ನಮ್ಮ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ನಿನಗೆ ಮಂಗಳವಾಗಲಿ. ಮಳೆಗಾಲವಾದ್ದರಿಂದ ಅಲ್ಲಲ್ಲಿರತಕ್ಕ ಕಪಿವೀರರನ್ನು ಒಂದುಗೂಡಿಸಲು ತಡವಾಯಿತು. ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಹಲವು ಮಂದಿ ಕಪಿವೀರರನ್ನು ಕಳಿಸಿರುವೆನು. ದಕ್ಷಿಣ ದಿಕ್ಕಿಗೆ ಆಂಜನೇಯ ಎಲ್ಲರೂ ಬರುತ್ತಿರುವರು. ನೀವೇ ಆಜ್ಞಾಪಿಸಿ. ಆಂಜನೇಯನ್ನು ಕರೆದು ಮಾರುತಿ, ಮನುಜಾವತಾರ ವಿನುತ ವಿರಾಮ, 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 ಅನಗರಗವ ಅವನೇದವ, ಅನಗರಗವ ಅವನೇದವ, ಅಭಿರ್ವಾದಯಾನೆ ರಘೋ ರಮ, ಸುಖಾದ ಶೋಭಾದ, ಸುಖಾದ ಶೋಭಾದ, ಅಭಿರಾಮ ರಾಮ. ರಾಮ ರಾಮಚಂದ್ರ ಮುನಿಯಾಗ ಪಾಲ ಕನಯೋಗಶೀಲ, ಮುನಿಯಾಗ ಪಾಲ ಕನಯೋಗಶೀಲ, ಮುನಿಯಾಗ ಪಾಲಗನ ಯೋಗ, ಶೀಲ ಮುನಿಯಾಗ ಪಾಲ ಕನ ಯೋಗ ಶೀಲ, ಮುನಿಯಾಗ ಪಾಲ ಕನ ಯೋಗ ಶೀಲ, ಜರಿತಾದರ ಜರಿತಾದರ ಸರ್ವೋತ್ತಮ ರಾಮ ರಾಮ
ಶುಭದ ಪರಿಪಾಹಿ ರಾಮ ರಘೋತ್ತಮ ರಾಮಚಂದ್ರ ರಾಮಚಂದ್ರ ನಮಸ್ಕರಿಸುವೆನು. ಮಾರುತಿ ನಿನಗೆ ಮಂಗಳವಾಗಿ. ಆಂಜನೇಯ, ಸುಗ್ರೀವರಾಜ, ಪ್ರಭು ಇವರಿಗೆ ಕಾರ್ಯವನ್ನು ನೇಮಿಸು. ಆಗಲಿ ಪ್ರಭು. ಆಂಜನೇಯ, ಒಡೆಯ ನೀನು ಜಾಂಬುವಂತ ಅಂಗದ ಕಪಿವರನ್ನೊಳಗೊಂಡು ದಕ್ಷಿಣ ದಿಕ್ಕಿಗೆ ಹೋಗು. ಆಗಬಹುದು ಪರ್ವತ ಪ್ರಾಂತ್ಯಗಳಲ್ಲಿ ನದಿ ಪ್ರದೇಶಗಳಲ್ಲಿಯೂ ಮಾತೆಯವರನ್ನು ಚೆನ್ನಾಗಿ ಹುಡುಕು. ಆಗಬಹುದು ಮಾತೆಯು ಅಲ್ಲಿ ಸಿಗದಿದ್ದ ಪಕ್ಷದಲ್ಲಿ ಅಗಸ್ತ್ಯಾಶ್ರಮವನ್ನು ಸೇರು. ಆಗಬಹುದು ಅವರಿಂದ ಆಶೀರ್ವಾದವನ್ನು ಹೊಂದಿ ಆಗಬಹುದು ಚೇಳ, ಕೇರಳ, ಪಾಂಡ್ಯಾದಿ ದೇಶಗಳಲ್ಲೂ ಹುಡುಕು. ಆಗಬಹುದು ದಕ್ಷಿಣ ಸಮುದ್ರವನ್ನು ಸೇರು. ಆಗಬಹುದು ಅಲ್ಲಿ ಅಂಗಾರಕ್ಕಿ ಎಂಬ ರಕ್ಕ ಸೇರುವಳು. ಅವಳಿಗೂ ಲೆಕ್ಕಿಸದೆ ಮುಂದೆ ಹೋಗು. ಆಗಬಹುದು ಪಿತೃಲೋಕವು ಸಿಗುವುದು. ಆಗಬಹುದು. ಅಲ್ಲಿಂದ ಮುಂದೆ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯರಶ್ಮಿಯೂ ಸಹ ಇಲ್ಲ. ಹೀಗೆ 1 ಮಾಸದ ಅವಧಿ ಒಳಗಾಗಿ ಮಾತೆಯವರ ಕುಶಲವಾರ್ತೆಯನ್ನು, ಆ ಧೂಳನಾದ ರಾವಣನ ನೆಲೆಯನ್ನು ಕಂಡುಹಿಡಿಯತಕ್ಕದ್ದು. ಅವಧಿ ಮೀರಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ. ಇದು ಸುಗ್ರೀವಾಜ್ಞೆ. ಆಗಬಹುದು. ಆಂಜನೇಯ, ಸೀತಾನ್ವೇಷಣೆ ಕಾರ್ಯಕ್ಕಾಗಿ ಹೋಗಿ ಬಾ. ಶ್ರೀರಾಮನೆ ನಿನ್ನಯ ಜಗದ ವಿರಾಮನೆ ನಿನ್ನಯ ಶ್ರೀರಾಮನೆ ನಿನ್ನಯ ಕರುಣಾ ರಸ ವಿರಸದ್ಘಟಾಕ್ಷ ಮಮ್ಮೊಂದಿರೇ ಹಾರ ಜನಕ ಜಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸುವೆನೊಲಂ ರಾಮ ರಾಮ ರಾಮಚಂದ್ರ ಪ್ರಭು ರಾಮಚಂದ್ರ, ಇದೆಷ್ಟರ ಮಟ್ಟಿನ ಕಾರ್ಯ? ನಿಮ್ಮ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಹಾ ನೀಚನಾದ ರಾವಣನ ಸಂಹರಿಸಿ ಮಾಸದ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವೆನು. ಮಾರುತಿ, ಪ್ರಭು ಹೀಗೆ ಬಾ.
ಆಕೆಯು ನಿನ್ನನ್ನು ಗುರುತು ಹಿಡಿಯುವುದು. ಆಗಬಹುದು. ತಿಳಿಯಿತೆ? ತಿಳಿಯಿತು. ಅಲ್ಲದೆ ಕೆಲವು ಗೌಪ್ಯ ವಿಚಾರವನ್ನು ನಿನಗೆ ತಿಳಿಸಬೇಕು. ಆಗಬಹುದು. ಮನನವಾಯಿತೆ? ಮನನವಾಯಿತು. ಕಾಕಾಸುರ ವೃತ್ತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಆಗಬಹುದು. ಆಗಬಹುದು. ಮನನವಾಯಿತೆ? ಆಗಬಹುದು. ಹೋಗಿ ಬಾ, ನಿನಗೆ ಮಂಗಳವಾರ. ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದ ಪಕ್ಷದಲ್ಲಿ ತಮ್ಮ ವಿಚಾರವಾಗಿ ಏನದು ತಿಳಿಸಲಿ? ಆಂಜನೇಯ, ಮಾತೆಯವರನ್ನು ಕಂಡೊಡನೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಒಡೆಯ, ತಮ್ಮ ವಿಚಾರವಾಗಿ ಏನದು ತಿಳಿಸಲಿ? ಕುಶಲವಾಗಿದ್ದಾರೆ ಎಂದು ತಿಳಿಯಿಸು. ಎಲೆ ಕಪಿವೀರರೇ, ಹೀಗೆ ಎಲ್ಲರೂ ಕೇಳಿರಿ. ಹಿಂದಿನಿಂದ ಮೊದಲುಗೊಂಡು ಮಾತೆಯವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಹಾಪಾಹಿ ದಯಾಶಿತ ಅಗಹರ ಪರಮ ಕೃಪಾಳೋ. ರಾಮಚಂದ್ರ ಮಹಾಪಾಹಿ ದಯಾಶಿತ ಅಗಹರ ಪರಮ ಕೃಪಾಳೋ. ಸಗಲ ಲೋಕದವನೇ ರಾಘವನ ಶ್ರೀಧವನ ಸಕಲ ಲೋಕದವನ ನಿಖಿಲಾಪುರ ಹರನೆ ಶುಭ ಹರನೆ. ನಿಖಿಲಾಪುರ ಹರನೆ ಶುಭ ಹರನೆ. ರಾಮಚಂದ್ರ ಮಹಾಪಾಹಿ ದಯಾನಿಧಿ ಅಗಹರ ಪರಮ ಕೃಪಾಳೋ. ಪರಮ ಕೃಪಾಳೋ. ಪರಮ ಕೃಪಾಳೋ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಜೈ ಜೈ ರಘುವೀರ ಸಮರ್ಥ. ಲಕ್ಷ್ಮಣ, ಇವರು ಹೊರಟು ಹೋಗುವ ಉತ್ಸಾಹವನ್ನು ನೋಡಿದರೆ ಕಾರ್ಯವನ್ನು ಸಾಧಿಸಿಕೊಂಡೇ ಬರುವರೆಂದು ತೋರುತ್ತಿರುವುದು. ಹೌದು ಅಣ್ಣ. ಗಗನವತಾಗೆ ನೀರ್ ಬಳುಕುವ ತುಂಗ ತರಂಗ ಸಂಗಮೇ. ಗಗನವತಾಗೆ ನೀರ್ ಬಳುಕುವ ಗಗನವತಾಗೆ ನೀರ್ ಬಳುಕುವ ತುಂಗ ತರಂಗ ಸಂಗಮೇ. ಮಗಳಿತ ಪವನ ಮೀನ ಮುತ್ತು ರತ್ನ ನವರತ್ನ ಮಿದಮೋ. ಅಗಣಿತ ಪಾನ ಮೀನ ಮುತ್ತು ರತ್ನ ನವರತ್ನ ಮಿದಮ. ಸೊಗಯಿಪುದೇ ಸೊಗಯಿಪುದೇ ಚರಿಯ ಬೇರಿ ಹಚ್ಚರಿಯ ಬೇರಿ ಅದ್ಭುತ ವಾರಣೋ. ತಾತ, ಜಾಂಬವಂತರೇ, ನೋಡಿದಿರಾ ಎಷ್ಟೊಂದು ಭಯಾನಕವಾದ ಶರದಿ ಇದು. ಹೌದು ಆಂಜನೇಯ. ಹಾ, ಹಂಗದ ಕುಮಾರ, ಆಂಜನೇಯ, ಈ ಶತಯೋಜನೆಯ ಶರದಿಯನ್ನು ದಾಟಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವರು? ಒಂದು ಬಾರಿ ವಿಚಾರಿಸಿ ನೋಡು. ಆಗಲಿ ಮಾತೆ. ನಾನು ಅಲ್ಲಿಯ ತನಕ
ಶ್ರೀರಾಮ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳುವೆನು. ಹಾಗಲಿ ಗವಯ, ಸಮುದ್ರವನ್ನು ಎಷ್ಟು ಯೋಜನೆ ಆರಬಲ್ಲೆ? 30 ಯೋಜನ. ತಾತ ನೀವು? ನಾನು ಈ ಸಪ್ತ ಸಮುದ್ರ ಸಾಗರವನ್ನು ಹಾರಬಹುದಾಗಿತ್ತು, ಆದರೆ ನನ್ನ ಶಕ್ತಿ ಎಲ್ಲ ಕುಂದು ಹೋದ್ದರಿಂದ ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ಅದಿರಲಿ, ಇವರನ್ನೆಲ್ಲ ವಿಚಾರಿಸಿದೆಯಲ್ಲ, ನೀನು ಎಷ್ಟು ಯೋಜನೆ ನೋಡಪ್ಪ. ಇವನು ವಾಲಿಯ ಪುತ್ರ. ಶತಯೋಜನ ವಿಸ್ತೀರ್ಣವಾದ ಈ ಸಾಗರವನ್ನು ದಾಟಿ ಹೋಗುತ್ತೇನೆ, ಹಿಂತಿರುಗಿ ಬರಲಾರೆ ತಾತ. ನಿನ್ನಿಂದಲೂ ಸಾಧ್ಯವಿಲ್ಲ, ಮತ್ತೆ ಇಷ್ಟೊಂದಲ್ಲ ಹಂಗಂತೀಯ. ನೋಡು, ಈ ಕಾರ್ಯಕ್ಕೆ ಆ ಆಂಜನೇಯನೇ ಸಮರ್ಥನು. ನಾವೆಲ್ಲ ಸೇರಿ ಅವನನ್ನೇ ಪ್ರಾರ್ಥಿಸೋಣ. ಆಂಜನೇಯ, ಹೇಳು, ಹೇಳು, ಈ ಕಾರ್ಯವು ನಿನ್ನಿಂದಲೇ ಸಾಧ್ಯ. ಏನು? ಶ್ರೀರಾಮ ಕಾರ್ಯಕ್ಕಾಗಿ ನನ್ನನ್ನು ಇಷ್ಟೊಂದು ಯಾಚಿಸುವುದು? ಭಯಪಡಬೇಡಿ. ಇದೋ ನೋಡಿ, ಈ ಶತಯೋಜನೆಯುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುವೆ ರೂಪದಲ್ಲಿ ದಾಟಿ ಮಾತೆಯವರ ಕುಶಲ ವಾರ್ತೆಯನ್ನು ತಲುವುದಲ್ಲೇ ಆ ನೀಚನದ ಸಗಂಟ ರಾವಣನ ಬಲಾಬಲಗಳನ್ನು ತಿಳಿದುಕೊಳ್ಳುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯ ತನಕ ನೀವೆಲ್ಲರೂ ಇಲ್ಲಿಯೇ ರಾಮಧ್ಯಾನ ಮಾಡ್ತಾ ಕುಳಿತುಕೊಳ್ಬೇಕು. ತಿಳಿಯುತ್ತೆ? ಲಂಗೆ ಬೆನಿ ವಾರ್ದಿಯ ಬರದಿ ನಾನು ಹರುಚವಾದುದೆ. ಲಂಗಿ ಬೆನಿ ವಾರ್ದಿಯ ಲಂಗಿ ಬೆನಿ ವಾರ್ದಿಯ ಬರದಿ ನಾನು ಹರುಚವಾದುದೆ. ಲಂಗಿ ಬೆನಿ ವಾರ್ದಿಯ ಲಂಘಿಸಿ ನೇರದ ಸಂಘದವರೆಗೂ ತುಂಗ ಬರದೆ ನಾನೊಂದು ನಿಮಿಷದೆ. ಲಂಘಿಸಿ ನೇರದ ಸಂಘದವರೆಗೂ ತುಂಗ ಬರದೆ ನಾನೊಂದು ನಿಮಿಷದೆ. ಲಂಗಿ ಬೆನಿ ವಾರ್ದಿಯ ಬರದೆ ನಾನು ಹರುಚವಾದುದೆ. ಲಂಗಿ ಬೆನಿ ವಾರ್ದಿಯ ಪಾವನಾತ್ಮ ನಾದ ರಾಮನ ಪಾವನಾತ್ಮ ನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಿಂದಿರಿಸುತ್ತಲಿ ಭಾವಾಂತರದಿಂದಿರಿಸುತ್ತಲಿ ಶಿವರ ಪದವ ಜೀವದಿ ಸುಸ್ಥಿರ ಶಿವರ ಪದವ ಜೀವದಿ ಸುಸ್ಥಿರ ಭಾವದಿ ನೆನೆಯುತ್ತ ಲಾಭಗದೀಶ ಲಂಗಿ ಬೆನಿ ವಾರ್ದಿಯ ಬರದಿ ನಾನುದೆ ಹರುಚವಾದುದೆ. ಲಂಗಿ ಬೆನಿ ವಾರ್ದಿಯ ವಾರ್ದಿಯ ವಾರ್ದಯ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ. ಸುರಗುಲವ ಹಿಂಸಿಸಿ ನಿಷ್ಕರುಣಿತ ನೆನೆಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದನೋ ನಿರುಕಿಸಿದೆ. ಶ್ರೀ ರಾಮಚಂದ್ರನ ದಯೋದಿ ದಯೋದಿ ಚಂಡದಾನವ ಮಂಡಲೇಂದ್ರನೋ ಚಂಡದಾನವ ಮಂಡಲೇಂದ್ರನೋ
ದಾನವ ಮಂಡಲೇಂದ್ರನೋ ಚಂಡ ದಾನವ ಮಂಡಲೇಂದ್ರನ ಪ್ರಚಂಡ ದಾನವ ಮಂಡಲೇಂದ್ರನೋ ಪ್ರಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನೋ ಚಂಡ ದಾನವ ಮಂಡಲೇಂದ್ರನೋ ಚಂಡ ದಾನವ ಮಂಡಲೇಂದ್ರನೋ ಕಂಡು ಹಿಡಿದುರ ಕೇಂಡು ಹೇಬಲ ಕಂಡನೋ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಕೊಂಡೇ ಗಗನ ತಲ್ಲಕ್ಕೆ ತೊಗೆವ ಕಲ್ಲು ಲಗಳ ಮೇಲೆ ನಾವು ನಗೆಯುತ್ತೆ ಗಗನ ತಲ್ಲಕ್ಕೆ ತೊಗೆವ ಕಲ್ಲು ಲಗಳ ಮೇಲೆ ನಾವು ನಗೆಯುತ್ತೆ ಗಗನ ತಲ್ಲಕ್ಕೆ ತೊಗೆವ ಕಲ್ಲು ಲಗಳ ಮೇಲೆ ನಾವು ನಗೆಯುತ್ತೆ ಗಗನ ತಲಗಿ ಕಗ್ಗಮಗಲ್ಲ ಲಗಳ ಮೇಲೆ ನಾವು ನಗೆಯುತ್ತೆ ಕೊಗತಿಯೊಳಗೆ ರಾಮ ಕೊಗತಿಯೊಳಗೆ ಸುಗನ ತೆರದಿ ಕೊಗತಿಯೊಳಗೆ ಸುಗನ ತೆರದಿ ಕೊಗತಿಯೊಳಗೆ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಭಗತಿಯೊಳಗ ಸುಖನ 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 ತೆರದಿ ಕಗತಿಯೊಳಗ ಸುಖನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವು ನೋವುವೆ ಇಲ್ಲಿಗೆ ಬರುತ್ತಿರೆ ನಗರವು ನೋವುವೆ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವೋ ಕೊಂಡೇ ಒಳಪ ಹೇಮದ ಕಳ್ಳ ಶತತಿ ತಳತಳ್ಳಿಸಿ ಗಗನವ ಬೆಳಗಿದೆ ಒಳಪ ಹೇಮದ ಕಳ್ಳ ಶತತಿ ತಳತಳ್ಳಿಸಿ ಗಗನವ ಬೆಳಗಿದೆ ಒಳಪ ಹೇಮದ ಕಳ್ಳ ಶತತಿ ಒಳಪ ಹೇಮದ ಕಳ್ಳ ಶತತಿ
ತಳ್ಳಿಸಿ ಗಗನವ ಬೆಳಗಿದೆ ಸೊಲತ್ರಿಕೂಟ ರಾಮ ಸೊಲತ್ರಿಕೂಟ ಜಲದ ಮೇಲೆ ಸೊಲತ್ರಿಕೂಟ ಜಲದ ಮೇಲೆ ಸೊಲತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಝಲಿಮ ದೈತ್ಯನ ನಗರವೋ ನೋಬುವೆ ಝಲಿಮ ದೈತ್ಯನ ನಗರವೋ ನೋಬುವೆ ಕಂಡನ ಲಂಕ ನಗರವ ಮಣಿಮಂಡಲವನಿದ ಕಂಡನ ಲಂಕ ನಗರವ ಕೊಂಡೆ ಹಬ್ಬಾ ಏನೀತನ ವೈಭವ. ಈ ಲಂಕಾನಗರದ ಮುಖ್ಯ ದ್ವಾರವೇ ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನಿಷ್ಟೊಂದು ವೈಭವ ಆಗಿರಬೇಕು. ದೇವ ರಾಮಚಂದ್ರ ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆ ಗರ್ವವನ್ನು ಅಡಗಿಸಿದ್ದು, ನನ್ನನ್ನೇ ಹಿಂಬಾಲಿಸಿಕೊಂಡು ನನ್ನನ್ನೇ ನುಂಗಲು ಬಂದ ಸಿಂಬಳಿಕೆ ಉದರದಲ್ಲಿ ಸೂಕ್ಷ್ಮವಾಗಿ ಒಳಬಕ್ಕು ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳನ್ನೇ ಸೀಳೆ ಹಾಕಿದ ಬಂದಿದ್ದು ಮಹಾಮಹಿಮನಾದ ನಿನ್ನ ಅನುಗ್ರಹ ಆಶೀರ್ವಾದದಿಂದಲ್ಲವೇ ಸ್ವಾಮಿ? ನನಗೆ ಭಯವೆಂದರೇನು? ಪುರಪ್ರವೇಶ ಮಾಡಿಯೇ ತೀರುವೆನು. ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲದೆ ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲ. ಚಂದಿನ ಕೋಟೆಯು ಒಂದಿನ ಒಳಪೋ ಚಂದಿನ ಕೋಟೆಯು ಒಂದಿನ ಒಳಪೋ ಚಂದಿನ ಕೋಟೆಯು ಒಂದಿನ ಒಳಪೋ ಚಂದಿನ ಕೋಟೆಯು ಒಂದಿನ ಒಳಪು ಘನತೆ ಘನತೆ ಮಿಗೆ ಶೋಭಿಪುದನಗೆ ಘನತೆ ಘನತೆ ಮಿಗೆ ಶೋಭಿಪುದನಗೆ ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ಸೊಗಸು ನಗರವಿದು ಶೋಭಿಪುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಇದೇನಿದು? ಪುರ ಪ್ರವೇಶ ಮಾಡೋಣವೆಂದರೆ ಯಾರು ಹೆಂಗಸರು ಬಾಗಿಲಿಗೆ ಅಡ್ಡಲಾಗಿ ಬಂದಿರುವಲ್ಲ, ಏನು ಮಾಡಲಿ? ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡಬಾರದು. ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಯಾರೋ ನೀನು? ಅಮ್ಮ, ನಾನು ಶ್ರೀರಾಮನದೂತನಮ್ಮ. ಇಲ್ಲಿಗೆ ಬರಲು ಕಾರಣವೇನು? ಅಮ್ಮ, ಈ ಲಂಕಾನಗರವು ಬಹಳ ಅದ್ಭುತವಾಗಿದೆಯಂತೆ. ತಾವು ಅನುಮತಿಯನ್ನು ಕೊಟ್ಟರೆ ಈಗ ಹೋಗಿ ಹಾಗೆ ಬಂದು ಅನುಮತಿಯನ್ನು ಕೊಟ್ಟರೆ? ಹೌದಮ್ಮ, ಹೌದು. ಪ್ರಾಣವನ್ನು ಕಳೆದುಕೊಳ್ಳಬೇಡ, ಸುಮ್ಮನೆ ಹೊರಟು ಹೋಗು. ಅಮ್ಮ, ಒಂದೇ ಒಂದು ಬಾರಿ ಅಮ್ಮ, ಹೀಗೆ ಹೋಗಿ ಹಾಗೆ ಬಂದ್ಬಿಡುವೆನು.
ಪುರಪ್ರವೇಶ ಮಾಡಬೇಕು. ಹೌದಮ್ಮ. ತ್ರಿಮೂರ್ತಿಗಳಿಗೂ ಅಸಾಧ್ಯ. ಆಹಾ ಹೀಗಿರುವಲ್ಲಿ ಆಹಾ ಈ ಮೂರ್ತಿಯಿಂದ ಸಾಧ್ಯವೇನೋ? ಅಮ್ಮ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮೂರ್ತಿಗೆ ಎಲ್ಲವೂ ಸಾಧ್ಯ. ಅಮ್ಮ, ಈಗ ಅನುಮತಿಯನ್ನು ಕೊಟ್ಟರೆ ಪುರಪ್ರವೇಶ ಮಾಡುವೆನಮ್ಮ. ಪುರಪ್ರವೇಶ ಮಾಡಲೇಬೇಕು. ಹೌದಮ್ಮ, ಹೌದು, ಮಾಡಲೇಬೇಕು. ನನ್ನೊಡನೆ ಯುದ್ಧ ಮಾಡು, ನಂತರ ಪುರಪ್ರವೇಶ. ಅಮ್ಮ, ನಿನ್ನೊಡನೆ ಯುದ್ಧವೇ? ಹಾ. ಅಮ್ಮ, ನೀನಾದರೂ ಸ್ತ್ರೀ, ನಾನಾದರೋ ಪುರುಷನು. ಅದು ಅಲ್ಲದೆ ನೀನಾದರೋ ಆಯುಧವನ್ನು ಹಿಡಿದಿರುವೆ, ಬಿಟ್ಟು ಬಿಡುವೆ. ನಾನಾದರೋ ನಿರಾಯುಧನು. ಅಮ್ಮ, ಒಂದು ಪಂಥವನ್ನು ಮಾಡಿಕೊಂಡು ಯುದ್ಧವನ್ನು ಮಾಡೋಣ. ಏನಾ ಪಂಥ? ಅಮ್ಮ, ಮೊದಲು ನೀನು ನನ್ನ ಮೇಲೆ 3 ಪ್ರಹಾರಗಳನ್ನು ಪ್ರಹರಿಸು. ನಾನೇನಾದರೂ ರಾಮಾನುಗ್ರಹದಿಂದ ಬದುಕಿದ್ದೆ ಆದರೆ ಒಂದೇ ಒಂದು ಬಾರಿ ಪ್ರಹರಿಸುವೆನಮ್ಮ. ಕಪಿಗೆ ಬುದ್ಧಿ ಭ್ರಮಣೆಯಾಗಿರುವುದು. ನಾನು 3 ಪ್ರಹಾರಗಳನ್ನು ಕೊಡಬೇಕಂತೆ, ಬದುಕುಳಿದರೆ ಹೌದಮ್ಮ, ಊರೋ ಆಗಬಹುದಮ್ಮ, ಆಗಬಹುದು. ಜೈ ಶ್ರೀರಾಮ್. ಜೈ ರಾವಣೇಶ್ವರ. ಜೈ ಜೈ ಶ್ರೀರಾಮ್. ಇನ್ನು 2 ಇರುವುದು, ಕೂರು. ಆಗಬಹುದಮ್ಮ. ಜೈ ರಾವಣೇಶ್ವರ. ಜೈ ಜೈ ಶ್ರೀರಾಮ್. ನಿದ್ದೆಗಣ್ಣಿನಿಂದ ಪ್ರಹರಿಸಿದೆ. ಈ ಸಾರಿ ನೋಡುತ್ತಿರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ 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 ಶ್ರೀರಾಮ್. ರಾವಣೇಶ್ವರ. ಜೈ ಜೈ ಶ್ರೀರಾಮ್. ಅಮ್ಮ, ಕುಳಿತುಕೋ. ಇವನು ಬಿಡುವಂತೆ ಕಾಣುತ್ತಿಲ್ಲ. ನಿನ್ನ ಸರತಿ ಮುಗಿಯಿತು, ಕುಳಿತುಕೋ ಈಗ. ಆಯಿತು, ವೇಳೆಯಾಗಿರುವುದು. ಜೈ ಜೈ ಶ್ರೀರಾಮ್. ಆಂಜನೇಯ, ಬ್ರಹ್ಮನ ಶಾಪ ಫಲಿಸಿತು. ಇಂದಿನಿಂದ ರಾವಣನಿಗೆ ಅಪಜಯವು, ಶ್ರೀರಾಮಚಂದ್ರನಿಗೆ ಜಯವು. ಸಮುದ್ರಕ್ಕೆ ತೆಳ್ಳಿಬಿಡು. ಆಗಬಹುದು. ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದ, ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದ, ಚಿತ್ತದ ರಮನೆಯ ಚರಿಸಿದೆ ನಾನು. ವಿಚಿತ್ರದ ಅರಮನೆಯ ಸಂಚರಿಸಿದೆ ನಾನು. ಮಾತೆಯ ಕಾಣುವ ಪ್ರೀತಿ ಹದವುದು, ಸೀತೆಯ ಪಾದವ ನಾನೆದು ಕಾಂಬೆನು. ಸೀತೆಯ ಪಾದವ ನಾನೆದು ಕಾಂಬೆನು. ಮಾತೆಯ ಕಾಣುವ ರೇತೆ ಹದವುದೋ. ರಾಮ ರಾಮ ನಗರದ ಮೂಲೆ ಮೂಲೆಗಳಲ್ಲಿ ಹುಡುಕಿದರೂ ಮಾತೆಯವರ ಸುಳಿವೇ ಸಿಕ್ಕಲಲ್ಲವಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ಹುಡುಕುವೆನು. ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದನಲ್ಲ. ಇಲ್ಲಿಯಾದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ಅರಿವಿಲ್ಲದೆ ಬಿದ್ದಿರುವರು. ಅಲ್ಲಿ ಏನಾದರೂ ಮಾತೆಯವರು ಇರಬಹುದಾ? ಹುಡುಕಿ ನೋಡುವೆನು. ಹಾ, ಮಾತೆಯವರು ಸಿಕ್ಕಿದರು. ಜಗನ್ಮಾತೆಯವರ ದರ್ಶನವಾಯಿತು, ಜಗನ್ಮಾತೆಯವರ ದರ್ಶನವಾಯಿತು. ಇಂದಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು. ಹಾ, ಇರಲಿ ಇರಲಿ, ಮತ್ತೊಂದು ಬಾರಿ ಮಾತೆಯವರನ್ನು ದರ್ಶನ ಮಾಡಿಕೊಂಡು ಗುರುತುಗಳನ್ನು ಶೋಧಿಸಿಕೊಂಡು ಹೋಗುವೇನು. ರಾಮ, ಅಯ್ಯೋ, ಇದೇನೋ
ಆದುದೇ ದುರ್ದೈವವೇ ದುರ್ದೈವವೇ. ಅಯ್ಯೋ ರಾಮ, ಆಯಿತೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಅಯ್ಯೋ ರಾಮ, ಆಯಿತೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ವಾಯುಳ್ಳು ಸುರಲಾರೆ ನಿಧನ. ಅಯ್ಯೋ ರಾಮ, ವಾಯುಳ್ಳು ಸುರಲಾರೆ ನಿಧನ. ರಾಮಗೆ ತು ಬೇಳೆ ನಯ್ಯೋ. ಅಯ್ಯೋ ರಾಮ, ರಾಮಗೆ ತು ಬೇಳೆ ನಯ್ಯೋ. ದುರುಳನೇಕ ಜಯಯೊಳ್ಳಿಂದು ದುರುಳನೇಕ ಜಯಯೊಳ್ಳಿಂದು ದೂರಿಗೆ ಕೆಸಿ ಹೋಗಿದೆ. ಆಯಿತೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ದುರ್ದೈವವೇ. ದುರ್ದೈವವೇ ದುರ್ದೈವವೇ. ಅಯ್ಯೋ ರಾಮಚಂದ್ರ, ನಾನು ಏನು ಅಪರಾಧಗಳನ್ನು ಮಾಡಿದ್ದೇನೆಂದು ನನ್ನನ್ನು ಇಲ್ಲಿಗೆ ಕಳಿಸಿದೆ ತಂದೆ. ತ್ರಿಲೋಕ ಪಾವನಳಾದ ಸೀತಾ ಮಹಾದೇವರು ಈ ದ್ರುಳನ ಪಕ್ಕದಲ್ಲಿ ಮಳಗಿರುವಲ್ಲ. ಅಮ್ಮ, ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದಿಸಿದ ನೀವು ಸಹ ಈತನ ವೈಭವಕ್ಕೆ ಮರುಳಾದಿರ ತಾಯಿ. ನೀವು ಸಹ ಈತನ ವೈಭವಕ್ಕೆ ಮರುಳಾದಿರ. ಅಮ್ಮ, ನೀವು ಸಾಮಾನ್ಯ ಸ್ತ್ರೀ ಅಲ್ಲ ತಾಯಿ, ನೀವು ಸಾಮಾನ್ಯ ಸ್ತ್ರೀ ಅಲ್ಲ. ಶ್ರೀರಾಮಚಂದ್ರನ ಧರ್ಮಪತ್ನಿ ನಿಮ್ಮಂಥವರ ಪಾಡೇ ಈಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ, ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು. ಅಯ್ಯೋ ರಾಮಚಂದ್ರ, ಈ ದೃಶ್ಯಗಳನ್ನು ನೋಡುವ ಮೊದಲು ನನ್ನ ಕಣ್ಣುಗಳು ಸೇರಿ ಹೋಗಬಾರದಿತ್ತೆ. ಏನು ಮಾಡಲಿ ನಾನೀಗ, ಏನು ಮಾಡಲಿ, ಏನು ಮಾಡಲಿ? ಹಾ, ಒಂದೇ ಹೇಟಿಗೆ ಸದೆ ಬಡಿಯಲಿ. ಇಲ್ಲ 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 ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ, ಏನು ಮಾಡಲಿ? ಹಾ, ಮರೆತಿದ್ದೆನು. ಶ್ರೀರಾಮಚಂದ್ರನು ಮಾತೆಯವರನ್ನು ಕಂಡಾಗ ಕೆಲವು ಗುರುತುಗಳನ್ನು ಶೋಧಿಸಿ ನೋಡಲು ಹೇಳಿದ್ದನು. ದೇವ ಹರಿಯದೆ ಹಾಡಿದ ಮಾತುಗಳನ್ನು ಕ್ಷಮಿಸುತ್ತಂತೆ. ಹರಿಯದೆ ಮಾತುಗಳನ್ನು ಗುರುತುಗಳನ್ನು ಶೋಧಿಸಿ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತೆರಡು ಮಣಿಯಿಲ್ಲ, ಸೀತೆ ಇವಳಲ್ಲ ರಾಮ. ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ.
ಮಾತೆ ಇವಳಲ್ಲ, ಪೂಜಾತೆ ಇವಳಲ್ಲ ರಾಮ. ರಾಮಚಂದ್ರ ರಾಮ ರಾಮಚಂದ್ರ ರಾಮ 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 ಒಡೆಯ ನವದಿಯು ಮುಗಿದುದಿಂದಿಗೆ ಒಡೆಯ ನವದಿಯು ಮುಗಿದುದಿಂದಿಗೆ ತಡೆಯಲಾರೆ ಶೋಕವ. ತಡೆಯಲಾರೆ ಶೋಕವ ಜಡ ಜಗಂದಯ ಉಡುಪ ಮುಖಿಯಲ. ಜಡ ಜಗಂದಯ ಉಡುಪ ಮುಖಿಯಲ ಪಡನಡುವಿನ ಬಾಲಯ. ಪಡನಡುವಿನ ಬಾಲಯ ಕಾಣೆನ 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 ಅಮಮ ಕಾಣೆ ಭೂಮಿ ಜಾತಿಯ ರಾಮ ಪಾರ್ಥ ಸೀತೆಯ. ಅಮಮ ಕಾಣೆ ಭೂಮಿ ಜಾತೆಯ ರಾಮ ಪಾರ್ಥ ಸೀತೆಯ. ಅಮಮ ಕಾಣೆ ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ. ಕಾಣೆ ನಾನು ಭೂಮಿ ಜಾತೆಯ. ಕಾಣೆ ನಾನು ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ. ಅಮಮ ಕಾಣೆ ಭೂಮಿ ಜಾತೆಯ ರಾಮ ಪಾರ್ಥ ಸೀತೆಯ. ಕಾಣೆ ಮಾತೆಯ. ಇನ್ನೆಲ್ಲಿ ಹುಡುಕಲಿ, ಇನ್ನೆಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲಿ ಎಲ್ಲಿ ಹುಡುಕಿದರೂ ಮಾತೆಯವರ ಸುಳಿವೇ ಸಿಕ್ಕಲಿಲ್ಲ. ನಾನೇನಾದರೂ ರಿಕ್ತಸ್ಥನಾಗಿ ಹಿಂತಿರುಗಿದ್ದೆ ಆದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಮಾತೆಯವರು ಸಿಗಲಿಲ್ಲವೆಂದು ರಾಮಚಂದ್ರನಿಗೆ ತಿಳಿದರೆ ವಿರಹ ವೇದನೆಯಿಂದ ಪ್ರಾಯೋ ಪ್ರವೇಶ ಮಾಡುವನು. ಇನ್ನು ಲಕ್ಷ್ಮಣ ಸ್ವಾಮಿ ಉಳಿಯುವರೇ? ಈ ವಿಚಾರ ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ನಾನೊಬ್ಬನೇನಾದರೂ ರಿಕ್ತಸ್ಥನಾಗಿ ಹೋದರೆ ಇಷ್ಟೆಲ್ಲ ಅನರ್ಥಗಳಾಗುವು. ಏನು ಮಾಡಲಿ? ನಾನೇನು ಮಾಡಲಿ? ನಾನೇನು ಮಾಡಲಿ ಈಗ? ಈ ಲಂಕೆಗೆ ಆಧಾರವಾಗಿರುವ ಈ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗೋಲಕ್ಕೆ ಸುತ್ತಿ
ಎತ್ತಿಕೊಂಡು ಹೋಗಿ ನನ್ನ ರಾಮನ ಮುಂದಿಡುವನು, ಅವನೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಹೋಗು, ಸೀತೆಯ ದರ್ಶನವಾಗುವುದು. ಆಗಬಹುದು. ರಾಮ ಹರೇ ರಘು ರಾಮ ಹರೇ ಹರೇ ರಾಮ ಹರೇ ರಘು ರಾಮ ರಾಮ ಹರೇ ರಘು ರಾಮ ಹರೇ ಹರೇ ರಾಮ ಹರೇ ರಘು ರಾಮ. ಘಾತಿಸು ಬೆಯ್ಯಕ್ಕಂತೂ ಇಂತೂ ಎತ್ತಗೆಲ್ಲ ನೀಲ್ತು. ಘಾತಿಸು ಬೆಯ್ಯಕ್ಕಂತೂ ಇಂತೂ ಎತ್ತಗೆಲ್ಲ ನೀಲ್ತು. ಆ ತರುಣಿ ಮಣಿಗೆ ನಾನು ಘಾತಿಸು ಬೆಯ್ಯಕ್ಕಂತೂ ಇಂತೂ ಎತ್ತಗೆಲ್ಲ ನೀಲ್ತು. ಕಿಲು ರಥದ ಮೇಲೆ ಕುಳಿತು ಊರಿ ಪುಂಡ್ರ ಜಾಪವಾದೋ. ರಥದ ಮೇಲೆ ಕುಳಿತು ಊರಿ ಪಂಡ್ರ ಚಾಪವಾದೋ. ಸಾರಿ ಸಾರಿ ಸರವ ಊಡಿ 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 ಗುರಿ ನೋಡಿ ಬಾಣವ ಊಡುತ್ತಿರುವನು. ಗುರಿ ನೋಡಿ ಬಾಣವ ಊಡುತ್ತಿರುವನು. ಎತ್ತಗೆಲ್ಲ ನೀಲ್ತು. ಘಾತಿಸು ಬೆಯ್ಯಕ್ಕಂತೂ ಇಂತೂ ಎತ್ತಗೆಲ್ಲ ನೀಲ್ತು. ಘಾತಿಸು ಬೆಯ್ಯಕ್ಕಂತೂ ಏನಿ ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ನನ್ನ ಮನದಿ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹಂಸ ತೂಲಿಕ ತಲ್ಪದೋಳ್ ಪವಳಿಸಿದರು ಸುಖ ನಿದ್ರೆ ಇಲ್ಲ. ಮೃಷ್ಟಾನ್ನ ಸೇವಿಸಿದರು ತೃಪ್ತಿ ಇಲ್ಲ. ಹಾದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ಈ ಮನ. ಇದಕ್ಕೆ ಕಾರಣ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯದನಾಗಿದ್ದೇನೆ. ಏನು ಮಾಡಲಿ? ಅವಳನ್ನೊಮ್ಮೆ ಬಲತ್ಕರಿಸಲೇ? ಛೆ, ಇದೆಂತಹ ಪಾಪಕೃತ್ಯ! ಅಥವಾ ಸುಮ್ಮನಿರಲೆ?
ದಹಿಸುತ್ತಿದೆ ಪ್ರೀತಿ, ದಹಿಸುತ್ತಿದೆ ಮೋಹ. ಅದಾವ ಪ್ರೀತಿ, ಅದಾವ ಮೋಹ. ನಾನೀಗಲೇ ಅಶೋಕವನಕ್ಕೆ ಹೋಗಿ ನನ್ನ ಮನಸ್ಸಿನ ಬಯಕೆಯನ್ನು ಈಡೇರಿಸಿಕೊಳ್ಳುವೆನು. ನಿರಜಗಂಧಿಯ ಮುಖ ನೀರೇ ಜವನು ಮಾರಾನೆ ತೋರು ಬೇಗನೆ ಮಾರ ನಿರಜಗಂಧಿಯ ಮುಖ ನೀರೇ ಜವನು ಮಾರಾನೆ ತೋರು ಬೇಗನೆ ಮಾರಾನೆ ತೋರು ಬೇಗನೆ ಮಾರಾನೆ ತೋರು ಬೇಗನೆ ಮಾರಾನೆ ತೋರು ಬೇಗನೆ. ಮರ ಸುಖ ಸಾರದ ವೈಯಾರವನ್ನು ಬೀರುತ್ತಲಿ ಮರ ಸುಖ ಸಾರದ ವೈಯಾರವನ್ನು ಬೀರುತ್ತಲಿ ಬಿರಗದೆಗಾರೆ ತುಂಬ ಓರೆ ನೋಟವ ಬೀರಿ ಬಿರಗದೆಗಾರೆ ಕುಂಬ ಓರೆ ನೋಟವ ಬೀರಿ ಬಳಿಸಾರಿ ಮದವೇರಿ ಬಳಿಸಾರಿ ಮದವೇರಿ ಬಳಿಸಾರಿ ಮದವೇರಿ ಬಳಿಸಾರಿ ಮದವೇರಿ ಬಳಿಸಾರಿ ಮದವೇರಿ ಬಿಟ್ಟರಿಯ ಕಟರಿಯ ಮಾರಾನೆ ತೋರು ಬೇಗನೆ 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 ತೋರು ಬೇಗನೆ. ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯೊಡನೆ ಸರಸವನ್ನು ಮಾತುಗಳನ್ನಾಡಿ ನನ್ನ ಮನಸ್ಸಿನ ಬಯಕೆಯನ್ನು ಈಡೇರಿಸಿಕೊಳ್ಳುವೆನು. ರಾಮಚಂದ್ರ, ಈ ನೀಚನ ಬಂಧನದಿಂದ ನನ್ನನ್ನು ಪಾರು ಮಾಡಲಾರಿಯ? ಎಲ್ಲಿರುವೆ ಸ್ವಾಮಿ? ರಾವಣೇಶ್ವರ ಸಾರ್ವಭೌಮಕ್ಕೆ ಜೈ ಭರತ್. ಎಲ್ಲವೋ ಅಕರಾಕ್ಷ ಪ್ರಭು, ನನ್ನ ಆಜ್ಞೆ ಆಗುವವರೆಗೂ ಇಲ್ಲಿ ಬರಕೂಡದು. ಹೊರಡ. ಆಜ್ಞೆ ಪ್ರಭು. ಆಹಾ, ಏನು ರೂಪು! ಏ ಮಕರಾಕ್ಷ, ರಸಭಂಗನ್ನು ಉಂಟು ಮಾಡುವೆಯಾ? ಮತ್ತೊಂದು ಸಾರಿ ಬಂದಿದ್ದೆ ಆದ್ರೆ ಶಿರಚ್ಛೇದನವಾದಿತ್ತು. ಎಚ್ಚರ. ಆಹಾ, ಏನು ರೂಪು, ಏನು ಲಾವಣ್ಯ! ಇವಳನ್ನು ಹೊಂದದ ಈ ಪುರುಷ ಜನ್ಮವು ವ್ಯರ್ಥವಲ್ಲವೇ? ಈ ಕಾಂತಮಣಿಯಳ ಕಾಮನ ರಗಿಣಿಯಳ ಎಂದು ನಾ ಬಣ್ಣಿಬೆ ಈ ಕಾಂತಮಣಿಯಳ ಕಾಮನ ರಗಿಣಿಯಳ ಎಂದು ನಾ ಬಣ್ಣಿಬೆ ತ್ರಿಜಗಂಗಳೋಳ್ ಕಾಣನ ಭುಜಗ ಬೇಡಿಗೆ ಸಾಡಿ ತ್ರಿಜಗಂಗಳೋಳ್ ಕಾಣನ ಭುಜಗ ಬೇಡಿಗೆ ಸಾಡಿ ತ್ರಿಜಗಂಗಳೋಳ್ ಕಾಣನ
ಎಂತೋ ನಾ ಮಣ್ಣಿಪೆ ದೋಷವೇ ನಿಪ ನೋಟದ ಆದ ಗಜ ಗಮನಿಯ ಎಂತೋ ನಾ ಮಣ್ಣಿಪೆ ಅಂತ ಮಣಿಯಳ ಆ ಮನರಗಿಣಿಯಳ ಎಂತೋ ನಾ ಮಣ್ಣಿಪೆ ಎಂತೋ ನಾ ಮಣ್ಣಿಪೆ ಅದಂತೋ ನಾ ಮಣ್ಣಿಪೆ. ಜಾನಕಿ, ಬಹು ದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ ನನ್ನ ಪಟ್ಟದರ್ಶಿಯ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ಹೆಚ್ಚೇನು ಜಾನಕಿ, ನನ್ನ ಮಡದಿಯಾದ ಮಂಡೋದರಿಯು ನಿನಗೆ ಸೇವಿಕೆ ಆಗಿರುವುದು. ಬಾ ಬಾ ನನ್ನ ಪಟ್ಟದರ್ಶಿ ಆಗ. ಸೀತಾ, ಸೇವಿಸೆ ಬಂದಿರ್ಪೇನೆ ಸೀತಾ. ನಿನ್ನ ಸೇವಿಸೆ ಬಂದಿರ್ಪೇನೆ ರಾಜೀವಲೋಚನೆ ನಿನ್ನ ಅನುರಾಗದಿ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸೀತಾ. ಸಕಲ ವಸ್ತ್ರಾಭರಣಗಳಂ ತಂದಿರುವೆ, ಸಕಲ ವಸ್ತ್ರಾಭರಣಗಳಂ ತಂದಿರುವೆ. ನನ್ನೊಳು ಮನ ಮಾಡುವ ಸೀತಾ. ಸೀತಾ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಮುಗವ ತೋರೆ ಮುದವ ನೀಡೆ, ಮುಖವ ತೋರೆ ಮುದವ ನೀಡೆ, ಬಗೆಯೋಳಿಂದು ಬಹುವಿಧದಲ್ಲಿ ಸೀತಾ. ಬಗೆಯೋಳಿಂದು ಬಹುವಿಧದಲ್ಲಿ, ಬಗೆಯೋಳಿಂದು ಬಹುವಿಧದಲ್ಲಿ, ಬಗೆಯೋಳಿಂದು ಬಹುವಿಧದಲ್ಲಿ, ದುಗುಡ ಬೇದಗೆ ಬಾರೆ ನೀರೆ ಸೀತಾ. ದುಗುಡ ಬೇದಗೆ ಬಾರೆ ನೀರೆ, ಮೃಗಲೋಚನೆ ನಿಯೋಚನೆ ಯುಗಲೆಂದರೆ ಸುಗುಣಾಕರಿ, ಮೃಗಲೋಚನೆ ಮಿಗಿಯೋಚನೆ ಯುಗಲೆಂದರೆ ಸುಗುಣಾಕರಿ. ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾರೆ, ನಗು ನಗು ದಿಲ್ಲಿಗೆ ಬಾತಗಿ, ನಗು ನಗು ದಿಲ್ಲಿಗೆ ಬಾತಗಿ, ನಗು ನಗು ದಿಲ್ಲಿಗೆ ಬಾತಗಿ, ನಗು ನಗು ದಿಲ್ಲಿಗೆ ಬಾತಗಿ. ಸಗ ಬಂದುವೆ ಮುಗದರ ಮುಖಿಯಳನಿ ಮುದ್ದಾಡುವೆ ಮೋಹನೆ, ಮುದ್ದಾಂಬುಜ ದಳ ನಯನೆ, ಮದ್ದಾನೆಯ ನಡೆ ಬೆಳಗಿನಿ, ಮದ್ದಾನೆಯ ನಡೆ ಬೆಳಗಿನಿ, ಮದ್ದಾನೆಯ ನಡೆ ಬೆಳಗಿನಿ, ಬದ್ದಾದರನಾಗಿ ಬಾರಲಿ ಮುದ್ದಾ
ಜಾನಕಿ, ಆ ರಾಮನೊಡನೆ ಕಳೆದಿರುವ ದುರ್ದಿನಗಳನ್ನು ಮರೆತು ಬಿಡು. ಬಾ, ನನ್ನ ಪಟ್ಟ ಧರಿಸಿ ಆಗ. ರಾಮಚಂದ್ರ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆ ಪ್ರಭುವೆ. ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ? ಜಾನಕಿ, ಸೀತೆ ಲಾವಣ್ಯ ಕಲಿತೆ ಪ್ರೀತಿಸಲು ನಾನು. ಸೀತಾ, ಸೀತೆ ಲಾವಣ್ಯ ಕಲಿತೆ ಪ್ರೀತಿಸಲು ನಾನು. ಭ್ರಾಂತನಾದನು ಮೋಹನಾಗಿಯ, ಭ್ರಾಂತನಾದನು ಮೋಹನಾಗಿಯ, ಎಂದು ಕೊಂದುವೆ ಸುಮಮನ ಪ್ರೇಮವ, ಎಂದು ಕೊಂದುವೆ ಸುಮಮನ ಪ್ರೇಮವ. ಸೀತೆ ಲಾವಣ್ಯ ಕಲಿತೆ ಪ್ರೀತಿಸಲು ನಾನು. ನಿನ್ನ ಚೆಲುವಿಗೆ, ನಿನ್ನ ಸೊಬಗಿಗೆ, ನಿನ್ನ ರೂಪಿಗೆ ಸೋತೆ ನಾನು. ಸೀತಾ, ನಿನ್ನ ಚೆಲುವಿಗೆ, ನಿನ್ನ ಸೊಬಗಿಗೆ, ನಿನ್ನ ರೂಪಿಗೆ ಸೋತೆ ನಾನು. ಮುನ್ನ ಮನ ಬಿದು ಪರವಶಗೊಂಡಿದೆ. ಸೀತಾ, ಮುನ್ನ ಮನ ಬಿದು ಪರವಶಗೊಂಡಿದೆ. ನಲಿಯುತ್ತ ನಲಿಯುತ್ತ ನರಸಿಕೆ ಬಾರನೆ, ಒಲಿಯುತ್ತ ನಲಿಯುತ್ತ ಸನಿಹಕ್ಕೆ ಬಾರನೆ, ಒಲಿಯುತ್ತ ನಲಿಯುತ್ತ ಸನಿಹಕ್ಕೆ ಬಾರನೆ, ಒಲಿಯುತ್ತ ನಲಿಯುತ್ತ ಸನಿಹಕ್ಕೆ ಬಾರನೆ, ಒಲಿಯುತ್ತ ನಲಿಯುತ್ತ ಸನಿಹಕ್ಕೆ ಬಾರನೆ. ಸೀತೆ ಲಾವಣ್ಯ ಕಲಿತೆ ಪ್ರೀತಿಸಲು ನಾನು. ಸಾನುರಾಗದಿ ಭಾವಕೋಶದಿ ನನ್ನ ಮನವಿದು ಬಯಸಿದೆ ನನ್ನನು. ಸಾನುರಾಗದಿ ಭಾವಕೋಶದಿ ಪೂರ್ಣಮಯದಿ ಬಯಸಿದೆ ನಿನ್ನನು. ಕಾಮಿನಿ ಮಣಿ ಕಾಮನರಗಿಣಿ, ಕಾಮಿನಿ ಮಣಿ ಕಾಮನರಗಿಣಿ, ತನುವಿನ ತಾಪವ ಹರಿಸುತ್ತ ಬಾರನೆ, ತನುವಿನ ತಾಪವ ಹರಿಸುತ್ತ ಬಾರನೆ, ತನುವಿನ ತಾಪವ ಹರಿಸುತ್ತ ಬಾರನೆ, ತನುವಿನ ತಾಪವ ಹರಿಸುತ್ತ ಬಾರನೆ. ಸೀತೆ ಲಾವಣ್ಯ ಕಲಿತೆ ಪ್ರೀತಿಸಲು ನಾನು, ಪ್ರೀತಿಸಲು ನಾನು, ಪ್ರೀತಿಸಲು ನನ್ನು. ಜಾನಕಿ, ನಿಮ್ಗೆ ಜಾನಕಿ, ನಯ ವಿನಯವಾಗಿ ಕೇಳಿಕೊಳ್ಳುವೆನು. ಬಾ, ಬಾ, ನನ್ನ ಪಟ್ಟ ಧರಿಸಿ ಆಗು. ಕೆಲವೋ ದುಷ್ಟ, ಇಂತಹ ದುರ್ವಾಕ್ಯಗಳನ್ನು ನಾಡ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗಲಾರದೆ, ಇಂತಹ ದುರಾಲೋಚನೆಗಳನ್ನು ಮಾಡ್ತಿರುವ ನಿನ್ನ ದಶ ಶಿರಸ್ಸುಗಳು ಸೇರಿ ನೀಡಲಾರದೆ. ಸಾಕು, ಬಾಯ ಮುಚ್ಚು. ಜಾನಕಿ, ಜನಪದ
ಜನಪದವನ್ನು ಸಿರಿಯನ್ನೆಲ್ಲ ಅನುಜಾಗಿಟ್ಟು ಜಟೆಯ ಧರಿಸಿ ಸೀತಾ ಜನಪದವನ್ನು ಸಿರಿಯನ್ನೆಲ್ಲ ಅನುಜಾಗಿಟ್ಟು ಜಟೆಯ ಧರಿಸಿ ಒಳಗೆ ಬಂದ ಏಡಿ ರಾಮನು ಒಳಗೆ ಬಂದ ಏಡಿ ರಾಮನು ಬಲೋಢನೆ ಗುಣಾಢನೆ ಭ್ರಾಂತಿ ಇದೇನೆ ಜಾನಕಿ ಭ್ರಾಂತಿ ಇದೇನೆ ಕಾಡೋಲೆಲ್ಲ ತಿರುಗಿ ತಿರುಗಿ ಬಾಡಿ ಬಳ್ಳಲ್ಲಿ ಸೂತೆ ನಿಲ್ಲ ಸೀತಾ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳ್ಳಲ್ಲಿ ಸೂತೆ ನಿಲ್ಲ ಒಡಗನನ್ನಾಡಿಸುವ ಮೂಡನೆನ್ಸಿಗ ಏಡಿ ರಾಮನು ಭ್ರಾಂತಿ ಇದೇನೆ ಜಾನಕಿ ಭ್ರಾಂತಿ ಇದೇನೆ ರಾಮಗೀಮ ಎಂಬ ಕಳ್ಳನ ನಾಮ ಬೇತ ಬೇಡ ನೀರೆ ರಾಮಗೀಮ ಎಂಬ ಕಳ್ಳನ ರಾಮಗೀಮ ಎಂಬ ಕಳ್ಳನ ನಮ ಬೇತ ಬೇಡ ನೀರೆ ಕಾಮಿನಿಗರೆ ಕಾಮಿನಿ ಕಾಮನ ಸಂಗ್ರಾಮಕ್ಕೆ ಬಾ ಶಾಂತಿ ಇದೇನೆ ಜಾನಕಿ ಕ್ರಾಂತಿ ಇದೇನೆ ಜಾನಕಿ ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು ನನ್ನ ಹೆಸರನ್ನು ಕೇಳಿದ ತಕ್ಷಣವೇ ಲೋಕವೇ ತಲ್ಲಣಗೊಳಿಸುವುದು ಇಂತಹ ನಾನು ಹೇಳಿ ರಾಮನಿಗೆ ಹೇಳಲು ಶುನಕನ ತೆರೆದಿನ್ನೇತಕ್ಕೆ ಶುನಕನ ತೆರೆದಿನ್ನೇತಕ್ಕೆ ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನೂ ನಿನಗೆ ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗುತ್ತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಖಡಕ್ಕಾಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ 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 ಜಾನಕಿ ಖಡಕ್ಕಾಡಿಯಲ್ಲಿ ಏಡಿ ರಾಮನು ನಿಲ್ಲುವನೆ
ನಿಲ್ಲುವನೆ ನಿಲ್ಲುವನೆ ಹಿಡಿದು ಬಿಡಿದು ನಾ ಪಡಿದ ನೀಗಲೇ ಒಡನೆ ಹೋಗಿ ನಾವು ತಡಗಲದಿಲ್ಲ ಪರಚುವವರ ಬಲ ಇದಂ ಜೈತಲೆ ಧರಿಸಿದರ ಎಂಬರೆಯೊಳಗೆ ಪರಚುವವರ ಬಲ ಇದಂ ಜೈತಲೆ ಧರಿಸಿದರೆ ಎಂಬರೆಯೊಳಗೆ ಅರಿಯೇ ತಿಳಿಯೇ ಮರುಳೆ ನೀನು ಅರಿಯೇ ತಿಳಿಯೇ ಮರುಳೆ ನೀನು ಅರಿಯೇ ತಿಳಿಯೇ ಮರುಳೆ ನೀನು ಅರಿಯೇ ತಿಳಿಯೇ ಮರುಳೆ ನೀನು ಖಡಕ್ಕಾಡಿಯಲ್ಲಿ ಖಡಕ್ಕಾಡಿ ಏಡಿ ರಾಮನು ನಿಲ್ಲುವನೆ 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 ಜಾನಕಿ ನಯ ವಿನಯವಾಗಿ ಕೇಳಿಕೊಳ್ಳುವನು ನೀನಾಗಿಯೇ ಒಲಿದರೆ ಸರಿ ಇಲ್ಲವಾದಲ್ಲಿ ಸಿದ್ಧವನ ರಂಜನಕ್ಕೆ ಪ್ರಾಣೇಶ್ವರ ಶಾಂತರಾಗಿ ಸ್ವಾಮಿ ಶಾಂತರಾಗಿ ಮಂಡೋದರಿ ನೀನೇಕೆ ಇಲ್ಲಿಗೆ ಬಂದೆ ಸ್ವಾಮಿ ಈ ಹೀನ ಕಾರ್ಯವನ್ನು ಮಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಇವಳ ಕಣ್ಣೀರಿನ ಶಾಪವು ನಿಮ್ಮನ್ನು ಸುಮ್ಮನೆ ಬಿಡುವುದೇ ಮಂಡೋದರಿ ಎಂತಹ ಹಠಮಾರಿಯ ನೀನು ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆಬಾಗಿದೆ ನನ್ನ ತಂಗಿಯಾದ ಶೂರ್ಪನಖಿಯು ಕಿವಿಮೂಗಳನ್ನು ಕಳೆದುಕೊಂಡು ಅಪಮಾನಿತಳಾಗಿ ನನ್ನ ಮುಂದೆ ತಲೆ ತಗ್ಗಿಸಿ ಬಂದು ನಿಂತಾಗ ಮತ್ತೊಂದು ಸಾರಿ ತಲೆಬಾಗಿದೆ ಸೀತೆಯನ್ನು ಅಪಹರಿಸಿ ತಂದು ಇವೆರಡರ ಶೋಕವಾಯಿತೆಂದು ತಿಳಿದಿದ್ದನು ಆದರೆ ನಿನ್ನ ವರ್ತನೆಯಿಂದ ನನ್ನ ಭ್ರಾಂತಿ ಹರಿಯಿತು ಉದ್ದೇಶ ಮಾತ್ರ ಸಫಲವಾಗಲಿಲ್ಲ ನಡೆ ನೀನು ಅರಮನೆಗೆ ಜಾನಕಿ 1 ಮಾಸದ ಅವಧಿಯನ್ನಿಟ್ಟಿರುವೆನು ಅಷ್ಟರಲ್ಲಿ ನಿನ್ನೊಳಗೆ ನೀನೇ ಪರಿವರ್ತನೆಯಾಗಿ ನನ್ನವಳಾದರೆ ಸರಿ ಇಲ್ಲವಾದಲ್ಲಿ ನಿನ್ನ ದೇಹವನ್ನು ಛಿದ್ರಗೊಳಿಸಿ ಸೇನೆಯಲ್ಲಿ ಸಾಲ ಬಿಡುವೆನು ತಡೆ ಕೃತವಿದಂ ನುಡುಗದಿರುತ್ತಾಯೇ ಅಮ್ಮ ತಡೆ ತಡೆ ಹಕೃತವಿದಂ ನೀ ದುಡುಗದಿರುತ್ತಾಯೇ ಸ್ವಗದಳಿರ್ಪ ಶ್ರೀರಾಮಚಂದ್ರಂ ಕೆಡುಕದ ಚಾನನ ಶಿರ ಮುಡಿದಿಡುವಂ ಕ್ಷಿಪ್ರದೊಳು ಬಂದು ಲಕ್ಷ್ಮಣ ಸಹಿತ ಅಮ್ಮ ರಾಮಂ ಕ್ಷೇಮಂ ಶ್ರೀರಾಮಂ ಕ್ಷೇಮಂ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಅಮ್ಮ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಚಿರಾಬ್ದಿಯಲ್ಲಿ ಪವಡಿಸಿರ್ಪ ಅಮ್ಮ ಚಿರಾಬ್ದಿಯಲ್ಲಿ ಪವಡಿಸಿರ್ಪ ದೇವತೆಗಳ ಬೀನಪವನ ಕೈದು ಅಮ್ಮ ದೇವತೆಗಳ ಬೀನಪವನ ಕೈದು ಭೂಮಿ ಭಾರ ಹೊರವೆನೆನುತ್ತಾ ಭೂಮಿ ಭಾರ ಹೊರವೆನೆನುತ್ತಾ ಹೇಳ್ದ ದಶರಥ ಕುವರನು ತಾಯೇ ಭೂಮಿ ಭಾರ ಹೊರವೆನೆನುತ್ತಾ ಹೇಳ್ದ ದಶರಥ ಕುವರನು ತಾಯೇ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಕ್ಷೇಮದಿಂದ ಇಹರು ತಾಯೇ ಅಮ್ಮ ಶ್ರೀರಾಮಚಂದ್ರರು ಹಾಗೂ ಲಕ್ಷ್ಮಣ ಸ್ವಾಮಿಯವರು ನನ್ನೊಡೆಯನಾದ ಸುಗ್ರೀವನ ಬಳಿ ಅತಿ ಸೌಖ್ಯದಿಂದಿರುವರಮ್ಮ. ಏನಾಶ್ರೀ, ಈ ಅದ್ಭುತವಾದ ಕಪಿಯಾದ್ರೆ ಯಾವುದು? ರಾಕ್ಷಸರ ಮಾಯಿ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವನೆ. ರಾಮಚಂದ್ರ, ನಾನು ಈತರನ್ನು ಹೇಗೆ ನಂಬಲಿ? ಕುಂದನೆನಿಸದಿರಿಂದು ನ ರಘುನಂದನನ ಗಡೆಯಿಂದ ನಿಮ್ಮಯ ಅಮ್ಮ ಕುಂದನೆನಿಸದಿರಿಂದು ನ ರಘುನಂದನನ ಗಡೆಯಿಂದ ನಿಮ್ಮ ಚಂದ ಬರಿಯಲು ಬಂದ ಸೇನೆಂದು ತಿಳಿ ಹರವಿಂದ ಲೋಚನ
ಸಂದೇಹ ಬಿಡು ಮಾತೆ ಬಾ ಸುಂದರ ಸುತೆ ಬೃಂದಾರ ಕುಸುಮಾನಿತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕ ನಮ್ಮ ನಾನು ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕ ನಮ್ಮ ನಾನು ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಅಮ್ಮ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಅಮ್ಮ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಭಾವಿಸುದಲ್ಲಿ ವಿಧ ವಿಧದಿ ಸುಗ್ರೀವನಾಜ್ಞೆಯ ಪಡೆದು ಬಂದು ಸಂದೇಹ ಬಿಡು ಮಾತೆ ಬಾ ಸುಂದರ ಸುತೆ ಬೃಂದಾರ ಕುಸುಮಾನಿತೆ ಸಂದೇಹ ಬಿಡು ಮಾತೆ ಅಮ್ಮ ಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆವರಮ್ಮ ಅಮ್ಮ ನೀನು ನಿಜವಾಗಿಯೂ ರಾಮಧೂತನೇ ಆಗಿದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಆಗಬಹುದಮ್ಮ. ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರು. ಅಮ್ಮ ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರನು, ನಿಮ್ಮೀರುವರ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನೇ ಹೇಳಬಲ್ಲೆಯ? ಓಹೋ, ಆಗಬಹುದು ತಾಯಿ. ಶ್ರೀರಾಮದಯ ರಾಮ ಕಲ್ಯಾಣ ಗುಣದ ಮನು ಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೇ ಮನು ಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೇ ಮಾನವ ರೂಪಿ ಶ್ರೀರಾಮ जानकी सोम हवन श्रीराम कौसल्य चित्र दीप्त रघुराम कौसल्य चित्र दीप्त रघुराम ದಶರಥನ್ ದೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವ ಮುನಿವರೆಗೆ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣಗೊಂಡು ನನಗೆ ಹೈದಂದು ವಿಕಟದನು ಜರ ಕೊಂದು ಪೊರೆದನು ಅಹಲ್ಯೆಯ ನಂದು ರಾಮ ಮಿಥಿಲೆಯೋ ಪರಮಟ್ಟು ಶಿವದನುವ ಮುಡಿದಿಟ್ಟು ಮೈ
ಕರೆ ಕೊಟ್ಟು ಪರಶುಗರ್ವವ ಸುಟ್ಟ ನನ್ನ ರಾಮನಮ್ಮ ರಾಮ ರಾಮ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನ ವನದಿ ಬರಿತ ಬಿಸೆ ಪುಂಚವಟಿಯೋಳ್ ನೆಲಸೆ ರಾಮ ಸ್ವರ್ಣ ಮೃಗ ಅಪಹರಣದಲ್ಲಿ ತಲ್ಲಣಿಸಿತನು ಬಳಲಿದ ನನ್ನ ರಾಮನಮ್ಮ ಸುಗ್ರೀವಸಗನಾಗಿ ಸುಗ್ರೀವಸಗನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ ರಾಮ 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 ರಾಮಚಂದ್ರ ರಾಮ 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 ಅಮ್ಮ ಈಗಲಾದ್ರೂ ನನ್ನನ್ನು ನಂಬು ತಾಯಿ. ಅಯ್ಯ ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ ತಮ್ಮ ರಮಣನ ಕೃಪೆಯಿಂದ ನೈಚ್ಛಿಕವಾದ ಬ್ರಹ್ಮಚರ್ಯವನ್ನು ಅನುಸರಿಸಿಕೊಂಡು ಆತ್ಮರಾಮನ ಅಂತರಂಗ ಭಕ್ತನಾಗಿರುವೆನಮ್ಮ. ಆತ್ಮರಾಮನ ಅಂತರಂಗ ಭಕ್ತನಾಗಿರುವೆ. ಬಹಳ ಸಂತೋಷ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ಮಾರುತಿ? ಅಮ್ಮ ನಿನ್ನ ಮುಖಸು ಅಮ್ಮ ಈ ನಮ್ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಈ ನಮ್ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಣೋ ಮಹದಾಗಲು ಬಲ್ಲೆನೋ ಅಣೋ ಮಹದಾಗಲು ಬಲ್ಲೆನೋ ಅಣೋ ಮಹದಾಗಲು ಬಲ್ಲೆನೋ ಹನು ಮಹದಾಗಲು ಬಲ್ಲೆನೋ ಹನುಮಂತನೆಂಬ ನಾಮವಿಹುದೋ ಶುಭಾಂಗಿ. ಅಮ್ಮ ನನ್ನನ್ನು ಸಾಮಾನ್ಯದವನೆಂದು ತಿಳಿಯಬೇಡಿ. ಹಣುರೂಪಿಯು ಮಹಾನ್ ವಿಶ್ವರೂಪಿಯೂ ಆಗಬಲ್ಲೆ. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ ಗುಣ ಗಾಂಭೀರ್ಯಗಳನ್ನ ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆ. ವಿಶ್ವರೂಪ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೇ ಇಲ್ಲ. ಆಗ ನೀನು ಯಾವ ರೂಪದಿಂದ ಬಂದೆ? ಅಮ್ಮ ಆ ರೂಪವನ್ನು ಪುನಃ ಧರಿಸಬಲ್ಲೆ? ಬೇಡ ತಾಯಿ ಬೇಡ. ಆ ದೃಶ್ಯವನ್ನು ನೋಡಿದರೆ ತಾವು ಭಯಪಡುವಿರಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸಿದ ನಡೆಸಿಕೊಡು. ಆಗಬಹುದಮ್ಮ.
ರಾಮ ಹರೇ ರಘು ರಾಮ ಹರೇ ಹರೇ ರಾಮ ಹರೇ ರಘು ರಾಮ. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಏನ್ ಮಾಡಲಿ, ಈತನು ಎಷ್ಟು ವಿಧವಾಗಿ ಹೇಳಿದ್ರು ನಂಬಿಕೆ ಸಾಲದಾಗಿದೆ. ಅಮ್ಮ ಅಮ್ಮ, ಈಗಲಾದರೂ ನನ್ನ ನಂಬು ತಾಯಿ. ಇಲ್ಲ, ನಂಬಿಕೆ ಸಾಲದಾಗಿದೆ. ಅಮ್ಮ, ಮರೆತಿದ್ದೇನೆ ತಾಯಿ. ಈ ಮುದ್ರೆಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಿಷ್ಟು ಸಂತೋಷವಾಯಿತು. ಧನ್ಯಳಾದ ಮಾರುತಿ. ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂದು ಹೇಳು. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ಹೇಳು. ಅಲ್ಲದೆ ಶತಯೋಜನೆ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸುವ ಹದುಪಕಾರವನ್ನು ಮಾಡಿದೆ. ಬಾ, ನಿನ್ನೊಂದು ಆವರ್ತಿ ಆಶೀರ್ವದಿಸುವ. ಆಗಬಹುದಮ್ಮ. ಪ್ರಿಯ ರಾಮ ಭಂಡಾನಿಯ ದಾನನಾಗೋ. ಪ್ರಿಯ ರಾಮ ಭಂಡಾನಿಯ ದಾನನಾಗೋ. ಪ್ರಿಯ ರಾಮ ಭಂಡಾನಿಯ ದಾನನಾಗೋ. ಚಿರಂಜೀವಿಯಾಗಿ ಚಿರಕಾಲ ಬಾಳೆ. ಚಿರಂಜೀವಿಯಾಗಿ ಚಿರಕಾಲ ಬಾಳೆ. ವಾಯುನಂದನ. ಹೋಗಿ ಬಾ, ಚಿರಂಜೀವಿಯಾಗಿ ಬಾ. ಶುಭ ಆಗಬಹುದಮ್ಮ, ಆಗಬಹುದು. ಅಮ್ಮ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೊರಡಲಿ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಆಗಬಹುದು. ಚಿರಂಜೀವಿಯಾಗಿ ಬಾ. ಅಮ್ಮ ಅಮ್ಮ, ತಮ್ಮ ದರ್ಶನವಾಗುವ ತನಕ ಫಲಾದಿಗಳನ್ನು ಬಂಧಿಸುವುದಿಲ್ಲ ಎಂದು ಶ್ರೀರಾಮಚಂದ್ರ ಮೇಲೆ ಪ್ರತಿಜ್ಞೆ ಮಾಡಿದ್ದೇನಮ್ಮ. ಆದ್ದರಿಂದ ತಮ್ಮನ್ನು ಈಗ ನೋಡಿದ ತಕ್ಷಣ ನನ್ನ ಹಸಿವು ತುಷಗಳಾದರೂ ಬಹಳವಾಗಿ ಬಾಧಿಸುತ್ತಿರುವಮ್ಮ. ಅಮ್ಮ, ತಾವು ಅನುಮತಿಯನ್ನು ಕೊಟ್ಟರೆ ಇಲ್ಲೇ ಬಿದ್ದಿರೋ ಹಣ್ಣುಗಳನ್ನು ತಿನ್ನುವೆನಮ್ಮ. ಆಂಜನೇಯನೇ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆಯೇ ಕೆಳಗಡೆ ಬಿದ್ದಿರುವ ಫಲಗಳನ್ನೇ ಭುಂಜಿಸು. ಯಾವ ಗಲಭೆಯನ್ನು ಮಾಡಕೂಡದು. ಆಗಬಹುದು, ಹೋಗಿ ಬಾ, ಆಗಬಹುದು. ಚಿರಂಜೀವಿಯಾಗಿ. ರಾಮ ಸಖೆ ಸೋಮಮುಖಿ ಸಮರಸದಳಾಬಕಿ. ರಾಮ ಸಖಿ ಸೋಮಮುಖಿ ಸಮರಸದಳಾಬಕಿ. ಭೂಮಿ ಜಾತ ರಾಮ ಸೀತೆ ಶ್ರೀಮನೋ ಚಾರಿತೆ ಸೀತಾ. ಎಲ್ಲಿ ಹೇ ಮನೋಹರ
ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದೆನ್ನ ಮನವು ಬಾರೆ ನಿಲ್ಲದನ್ನ ಮನವು ಬಾರೆ ವಲ್ಲಭೆ ಸುಗುಣಾಗರೆ ವಲ್ಲಭೆ ಸುಗುಣಾಗರೆ ಭೂಮಿ ಜಾತಿ ಭಾವಿಸಿ ಶ್ರೀ ಮನೋಚಾರಿಣೆ ಸೀತಾ ಸೀತಾ ಪ್ರಭು ಇದು ಇದು ಚೂಡಾರತ್ನವನ್ನು ತಂದಿರಿ. ಹನುಮ ಕೇಳರ ನಿನ್ನ ಪೋಲ್ವ ಭಕ್ತರು ಜೀವನದ ಭವಾಂಡದೊಳಿಲ್ಲ ಅರಸಿ ನೋಡ ಹನುಮ ಹನುಮ ಕೇಳ ನಿನ್ನ ಪೋಲ್ವ ಭಕ್ತರು ಜೀವನ ಜಭವಾಂಡದೊಳಿಲ್ಲ ಹರಸಿ ನೋಡ ಹನುಮ ಹನುಮ ವಿನಯದಿ ದಶರಥ ಕೃಪಾಲಂಗೆ ನಾವು ನಾಲ್ವರು ಪುತ್ರರಿಹೇವ ವಿನಯದಿ ದಶರಥ ಕೃಪಾಲಂಗೆ ನಾವು ನಾಲ್ವರು ಪುತ್ರರಿಹೇವಯ್ಯ ಹಿಂದಿನಾರಭ್ಯ ನೀ ಹೈಲನೆ ಪುತ್ರನೆಂದು ಭಾವಿಪವು ಹನುಮ ಹನುಮ ದಾಸನಿರಲ್ಲವೋ ದಾಸನಿರಲ್ಲವೋ ಎಮ್ಮನು ಜಹುದ ಗಾಸಿಪಟ್ಟಯ ಕಂದ ಇತ್ತವಾ ಲೇಸಾದ ಬ್ರಹ್ಮ ಪದವಿ ಕೊಡುವೆ ಹನುಮ 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 ಪ್ರಭು ಶತಯೋಜನ ವಿಸ್ತೀರ್ಣವುಳ್ಳ ಸಮುದ್ರವನ್ನು ಒಂದೇ ಬಾರಿಗೆ ಲಂಘಿಸಿ ಸೀತೆಯ ಕುಶಲವಾರ್ತೆಯನ್ನು ತಂದ ನೀನೆಂತಹ ಭಕ್ತಿವಂತನು ಎಂತಹ ಶಕ್ತಿವಂತನು. ಮುಂದಿನ ಕಲ್ಪದಲ್ಲಿ ನಾನು ನಿನಗೆ ಬ್ರಹ್ಮ ಪದವಿಯನ್ನು ಕೊಡುವೆನು. ನಿನಗೆ ಶುಭವಾಗಲಿ. ಹೋಗಿ ಬಾ. ಆಗಬಹುದು ಆಗಬಹುದು. सीता माता की, लक्ष्मण स्वामी की, हनुमान की। राम जय तो श्री राम सुनाम अमर विनुत पद अमित फल प्रद
ಶ್ರೀರಾಮನ ಪಾದಾರ ವೇಗದ ಗೋವಿಂದ, ಆಂಜನೇಯನ ಪಾದಾರ ವೇಗದ ಗೋವಿಂದ. ಜಯ ಜಯ ನವ ಪಾರ್ವತಾಪತೆ. ಹರೇ